ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ 5 ವರ್ಷದ ದಾಖಲೆಗಳು ಇದರಷ್ಟೇ ಪುನರ್ವಸತಿ ಇಲ್ಲದಿದ್ರೆ ಮುಲಾಜಿಲ್ಲದೆ ಜಾಗ ಖಾಲಿ ಮಾಡಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಅಧಿಕಾರಿಗಳು. ಸರಣಿ ಸಭೆಗಳ ನಂತರ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇದ್ರು. ಈಗ ಈ ಸಭೆಗಳ ನಂತರ ಕಂದಾಯ ಇಲಾಖೆಯ ಅಂತಿಮ ನಿರ್ಧಾರ ಇದೀಗ ಪ್ರಕಟವಾಗಿದೆ. 5 ವರ್ಷದಿಂದ ವಸೀಂ ಲೇಔಟ್, ಫಕೀರ್ ಲೇಔಟ್ ವಿಳಾಸದ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ID, ರೇಷನ್ ಕಾರ್ಡ್ ಇದರಷ್ಟೇ ಪುನರ್ವಸತಿಯನ್ನ ಕಲ್ಪಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಕಾರ್ಡ್ ಇದ್ದರಷ್ಟೇ ಅವರನ್ನೆಲ್ಲ ಅರ್ಹರು ಅಂತ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ. 1 ರಿಂದ 2 ವರ್ಷದ ಹಿಂದೆ ಆಧಾರ್ ಕಾರ್ಡ್, ವೋಟರ್ ID ಮಾಡಿಸಿದ್ರೆ ಅವರನ್ನೆಲ್ಲ ಅನರ್ಹರು ಅಂತ ಪರಿಗಣಿಸಲಾಗುತ್ತೆ. 5 ವರ್ಷದ ಹಿಂದೆಯೇ ಸ್ಥಳೀಯ ವಿಳಾಸದ ದಾಖಲೆ ಇದರಷ್ಟೇ ಪರಿಗಣನೆಗೆ ಈಗ ಚಿಂತನೆ ನಡೆಸಲಾಗ್ತಾ ಇದೆ. ಕೊನೆಯ ಸುತ್ತಿನ ದಾಖಲೆ ಪರಿಶೀಲನೆಗೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಒಂದು ಕಡೆ ಶೀಘ್ರದಲ್ಲಿಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ರು. ಮೀಟಿಂಗ್ಗಳನ್ನ ಮಾಡಿದ ನಂತರ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಒಂದು ಕಡೆ ನೋಡ್ಬೋದು, ಏಕಾಏಕಿ ನಮ್ಮನ್ನ ಈ ರೀತಿ ಮಾಡಿಬಿಟ್ರು, ನಮಗೆ ಮಲ್ಕೊಳ್ಳೋದಕ್ಕೆ ಜಾಗ ಇಲ್ಲ, ಊಟ ಮಾಡೋದಕ್ಕೆ ಜಾಗ ಇಲ್ಲ ಅಂತ ಪರಿತಪ್ಪಿಸ್ತಾ ಇದ್ರು. ಆದರೆ ಎಲ್ಲ ಒಂದು ಕಡೆ ಪುನರ್ವಸತಿ ಸಿಗುತ್ತೆ ಎನ್ನುವಂಥ ಒಂದು ನಂಬಿಕೆಯಲ್ಲಿದ್ದಂಥವರಿಗೆ ಈಗ ಶಾಕ್ ಅಂತಲೇ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಗಣೇಶ್, ಒಂದು ಕಡೆ ಏನೋ ಪುನರ್ವಸತಿ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಇರುವ ಸಂಖ್ಯೆಗಿಂತ ಅಧಿಕ ಸಂಖ್ಯೆಯಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವಾಗ ನೋಡಿದ್ರೆ ಪುನರ್ವಸತಿ ಕಲ್ಪಿಸೋದಕ್ಕೆ ಒಂದಷ್ಟು ದಾಖಲೆಗಳು ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಕೋಗಿಲೆ ಲೇಔಟ್ ನಲ್ಲಿ ಗ್ರೇಟರ್ ಮಂಗಳೂರು ಪ್ರಾಧಿಕಾರದ ಗಣರಾಜ್ಯ ನಿರ್ಮಾಣ ಕಂಪನಿಯ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಡೆಮಾಲಿಷನ್ ಮಾಡ್ತು. ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ಕಡೆಯಿಂದ ಅನಧಿಕೃತವಾಗಿ ಶೆಡ್ಗಳನ್ನು ಹಾಕೊಳ್ಳುವಂತ ನೆಲಸವನ್ನು ಮಾಡ್ತು. ಅದಾದ ಬಳಿಕ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಯಿತು. ಒಂದು ರೀತಿಯಲ್ಲಿ ನಿರಾಶ್ರಿತರ ಪರ ಸಾಕಷ್ಟು ವಾದ ಪ್ರತಿವಾದಗಳು ಅಥವಾ ಪರ ಬ್ಯಾಟಿಂಗ್ ಕೂಡ ಬಂದಿತ್ತು. ಈಗ ಅಂತಿಮವಾಗಿ ಸರ್ಕಾರ ಕೂಡ ಸಾಕಷ್ಟು ಒತ್ತಡಗಳಿಗೆ ಮಣಿದು ಮನೆಗಳನ್ನು ಕೊಡ್ತೀವಿ ಅನ್ನೋಂತಹ ಭರವಸೆಯನ್ನ ಸರ್ಕಾರ ನೀಡಿತು. ಸ್ವತಃ CM ಸಿದ್ದರಾಮಯ್ಯನವರೇ ನಿಜವಾದ ಅರ್ಹತೆ ಉಳ್ಳಂತಹ ನಿರಾಶ್ರಿತರಿಗೆ ನಾವು ವಸತಿ ಇಲಾಖೆಯಿಂದ ಆ ಒಂದು ಏನು ಮನೆಯನ್ನು ಕಳೆದುಕೊಂಡಂತ ಅಥವಾ ವಾಸವಿದ್ದಂತಹ ಜಾಗದಿಂದ ಕೂದಲತೆ ದೂರದಲ್ಲಿ ನಾವು ಕೊಡ್ತೀವಿ ಅಂತ ಭರವಸೆ ನೀಡಿದ್ರು. ಅದೇ ರೀತಿಯಲ್ಲಿ ವಸತಿ ಇಲಾಖೆ ಅಲ್ಲಿ ಬಂದು ಸರ್ವೆ ಮಾಡುವಂತದ್ದು ಅಂದ್ರೆ GBA ಗಣರಾಜ್ಯ ನಿರ್ವಹಣಾ ಕಂಪನಿಗಳು ಡೆಮಾಲಿಷನ್ ಮಾಡಿರೋ ಪ್ರಕಾರ ಅಂದಾಜು 150 ಮನೆಗಳಂತ ಹೇಳಲಾಗ್ತಿತ್ತು. ಆದ್ರೆ ಅಲ್ಲಿರುವಂತಹ ನಿವಾಸಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ವಸತಿ ಇಲಾಖೆ ಸರ್ವೆ ಮಾಡ್ತು. ಅಲ್ಲಿ ಬಂದಂತಹ ಆಧಾರ್ ಕಾರ್ಡ್, ವೋಟರ್ ID ಹಾಗೇನೆ ಎಷ್ಟು ವರ್ಷಗಳಿಂದ ವಾಸವಾಗಿರ್ತಾರೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಕಳೆದ ಹಲವು ದಿನಗಳಿಂದ ವಸತಿ ಇಲಾಖೆ ಅಲ್ಲೇ ಬೀಡು ಬಿಟ್ಟು ಸರ್ವೆಯನ್ನು ಮಾಡೋದ್ರ ಜೊತೆಗೆ ದಾಖಲಾತಿಗಳನ್ನು ಕೂಡ ತೆಗೆದುಕೊಳ್ತು. ಅದಾದ ಬಳಿಕ ಒಂದು ಹಂತದಲ್ಲಿ ಅಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಏನು ನಿರ್ಗತಿಕರಿಗೆ ವಸತಿಗೆ ಅದನ್ನು ಕೂಡ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಕ್ಕೆ ನೀಡಲಾಗುವಂತಹ ಸಿಂಗಲ್ BHK ಫ್ಲಾಟ್ ಏನಿದೆ ಅಲ್ಲಿ ಸೌಕರ್ಯವನ್ನ ಅಲಾಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಒಂದು ರೀತಿಯಲ್ಲಿ ವಸತಿ ಇಲಾಖೆ ಅಥವಾ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂತಿಮವಾದಂತಹ ಸರ್ವೆ ಕಾರ್ಯ ಹಾಗೆಯೇ ದಾಖಲೆಗಳ ಪರಿಶೀಲನೆ ಕಾರ್ಯ ವಸತಿ ಇಲಾಖೆ ಅಧಿಕಾರಿಗಳಿಂದ ಮುಕ್ತಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅರ್ಜಿಗಳ ಸಂಖ್ಯೆನೂ ಕೂಡ ಅಂದ್ರೆ ಅರ್ಹತೆ ಇರುವಂತವ್ರು ಕೇವಲ 37 ಮಂದಿ ಅನ್ನುವಂಥದ್ದು. ಹಾಗೇನೆ 5 ವರ್ಷದಿಂದ ವಾಸ ಇದ್ದವರಿಗೆ ಮಾತ್ರ ಅಂದ್ರೆ GB ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಪ್ರಕಾರ 2023 ಇತ್ತೀಚೆಗೆ ಹಲವು ಶೆಡ್ಗಳಲ್ಲಿ ನಿರ್ಮಾಣ ಆಗಿದೆ. ಕಳೆದ 6 ತಿಂಗಳ ಹಿಂದೆ ಹಲವು ಶೆಡ್ಗಳು ಮನೆಗಳ ನಿರ್ಮಾಣವಾಗಿದೆ. ಅಕ್ರಮವಾಗಿ ಅಲ್ಲಿ ಬಂದು ನೆಲೆಸಿದ್ದಾರೆ. ಅಲ್ಲಿ ಏನು ಕೂಲಿ ಕಾರ್ಮಿಕರು ಇದ್ದು, ಬೇರೆ ಬೇರೆ ಆರ್ಥಿಕವಾಗಿ ಹಿಂದುಳಿದ ವರ್ಗ ಇತ್ತು, ಅಲ್ಪಸಂಖ್ಯಾತ ವರ್ಗ ಇತ್ತು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಕ್ರಮವಾಗಿ ಅನಧಿಕೃತವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ವಾಸವಾಗಿದ್ದಾರೆ ಅನ್ನುವಂತ ಸ್ಪಷ್ಟವಾದ ದಾಖಲೆಗಳನ್ನ ಮುಂದಿಟ್ಟು GB ಅಧಿಕಾರಿಗಳು ವಾದವನ್ನ ಮಾಡ್ತಾ ಇದ್ರು. ಹಾಗೆ ಸಂಬಂಧಪಟ್ಟ ಸರ್ಕಾರ ಕೂಡ ಇದೇ ದಾಖಲೆಗಳನ್ನ ಸಲ್ಲಿಕೆಯನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಮೂಲ ವಾಸಿಗರು ಯಾರು, ಆರ್ಥಿಕವಾಗಿ ಹಿಂದುಳಿದವ್ರು ಯಾರು, ಅವರಲ್ಲಿರುವಂತಹ ದಾಖಲೆಗಳು ಎಷ್ಟು ವರ್ಷದಿಂದ ಇವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈಗ ವಸತಿ ಇಲಾಖೆಗೆ ಬಂದಿರೋ ಹಿನ್ನೆಲೆಯಲ್ಲಿ ಬೆರಳಿಕೆಯಷ್ಟು ಮಂದಿ ಮಾತ್ರ ಈಗ ಪುನರ್ವಸತಿ ಸೌಕರ್ಯ ಅಥವಾ ಫ್ಲಾಟ್ ನೀಡುವಂತ ಸೌಕರ್ಯ ಆಗಲಿದೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಅಮೃತ. ಓಕೆ, ಧನ್ಯವಾದ ಗಣೇಶ್ ಹೆಗಡೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.